ಹೆಣ್ಣು ಹೊನ್ನು ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಿನಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ. ಆಗಬಾರ್ದುವಾಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಈ ಹೊತ್ತಿನ ವಿಶೇಷ. ಗಂಡಸರೇ ಹುಷಾರ್. ಒಂದು ಹೆಣ್ಣಿನ ಬೆನ್ನತ್ತಿ ಹೋದವರಿಗೆ ಏನಾಗುತ್ತೆ ಅನ್ನೋದು ಗೊತ್ತಾದವರಿಗೆ ಗೊತ್ತು. ಆದರೆ ಅದೇ ಹೆಣ್ಣು ಅವನಿಗೆ ಮುಳುವಾದರೆ ಜೀವನಕ್ಕೆ ಆಪತ್ತು ಎದುರಾಗುತ್ತೆ ಅನ್ನೋದು ಕೆಲವರಿಗೆ ಮಾತ್ರ ಗೊತ್ತು. ಅದೇ ರೀತಿ ಒಂದು ಘಟನೆ ಕೇರಳದಲ್ಲಿ ನಡೆದಿದೆ. ಜಸ್ಟ್ ಟಚ್ ಮಾಡಿದ ಅನ್ನೋ ಕಾರಣಕ್ಕೆ ಅವನ ಜೀವನಕ್ಕೆ ಕುತ್ತಾಗೋ ತರಹ ಆಕೆ ಮಾಡಿದ ಒಂದೇ ಒಂದು ವಿಡಿಯೋ ಏನು ಎಡವಟ್ಟು ಮಾಡಿದೆ ಅಂತ ನೋಡೋಣ ಬನ್ನಿ. ಗುಡ್ ಟಚ್, ಬ್ಯಾಡ್ ಟಚ್, ವಾಟ್ ಈಸ್ ದಿ ಟಚ್? ಈ ಟಚ್ ಅಲ್ಲಿ ಏನೋ ಇದೆ ಅನ್ನೋದೆಲ್ಲ ಹಳೇದಾಯ್ತು. ಯಾಕೆ ಹೀಗೆ ಹೇಳ್ತಿದ್ದಾರೆ ಅನ್ನೋ ಡೌಟ್ ನಿಮಗೆ ಬರ್ತಾ ಇದೆಯಾ? ಅದಕ್ಕೂ ಕಾರಣ ಇದೆ. ಕೇರಳದಲ್ಲಿ ನಡೆದಿರೋ ಈ ಘಟನೆ ಸುಮ್ಮನೆ ಟಚ್ ಮಾಡಿದ್ರೆ ಹೀಗೆಲ್ಲ ಆಗುತ್ತೆ ಅನ್ನೋ ಅನುಮಾನ ನಿಮಗೆ ಬಂದೇ ಬರುತ್ತೆ. ಒಂದು ಟಚ್ ಮಾಡಿದ್ದಕ್ಕೆ ಜೀವನವೇ ಕಳೆದುಕೊಂಡಿದ್ದಾನೆ. ಒಂದೇ ಒಂದು ಟಚ್ ಮಾಡಿ ಜೀವವೇ ಕಳೆದುಕೊಂಡ. ಗುಡ್ ಟಚ್, ಬ್ಯಾಡ್ ಟಚ್, ಯಾವುದು ಬೆಸ್ಟ್ ಟಚ್? ಕೇರಳದಲ್ಲಿ ಬಸ್ಸಿನಲ್ಲಿ ಅನುಚಿತವಾಗಿ ಸ್ಪರ್ಶಿಸಿದ ಆರೋಪದ ಮೇಲೆ ವ್ಯಕ್ತಿಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹಿಳೆಯೊಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ವಿಡಿಯೋ ವೈರಲ್ ಆದ ನಂತರ ಅವರು ಆನ್ಲೈನ್ ಕಿರುಕುಳವನ್ನ ಎದುರಿಸುತ್ತಿದ್ದಾರೆ ಅಂತ ಆರೋಪಿಸಿ ವ್ಯಕ್ತಿಯ ಕುಟುಂಬ ನೀಡಿದ ದೂರಿನ ಆಧಾರದಲ್ಲಿ ಈ ಬಂಧನವಾಗಿದೆ. ಇಷ್ಟಕ್ಕೆಲ್ಲ ಕಾರಣ ಅದು ಒಂದೇ ಒಂದು ಟಚ್. ಆ ಟಚ್ ಆಗದೇ ಇದ್ದಿದ್ರೆ ಆ ಸಾವು ಕೂಡ ಆಗ್ತಿರ್ಲಿಲ್ಲ. ಕೇವಲ ಬಸ್ನಲ್ಲಿ ಟಚ್ ಆದ ಕಾರಣಕ್ಕೆ ಇಷ್ಟು ದೊಡ್ಡ ಘಟನೆಯಾಗಿದೆ ಅನ್ನೋದು ಎಲ್ಲರಿಗೂ ಅಚ್ಚರಿ ತರಿಸಿರಬಹುದು. ಆದರೆ ಇದು ಅಷ್ಟು ಸಣ್ಣ ವಿಷಯವಲ್ಲ. ಗುಡ್ ಟಚ್, ಬ್ಯಾಡ್ ಟಚ್ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಸುದ್ದಿಯಾಗ್ತಿರೋ ವಿಚಾರ. ಯಾರಿಗೆ ಯಾವ ರೀತಿಯ ಸ್ಪರ್ಶ ಮಾಡ್ತಾರೆ ಅನ್ನೋದು ಅವರಿಗೆ ಮಾತ್ರ ಗೊತ್ತಿರುತ್ತೆ. ಅದಕ್ಕೆ ಅರ್ಥಗಳನ್ನ ಕಲ್ಪಿಸಿಕೊಳ್ಳೋದು ಟಚ್ ಆದವರಿಗೆ ಗೊತ್ತಿರುತ್ತೆ. ಹೀಗಾಗಿ ಗುಡ್ ಟಚ್, ಬ್ಯಾಡ್ ಟಚ್ ಅನ್ನೋದು ಗೊತ್ತಾಗೋದು ಹೇಗೆ ಅನ್ನೋ ಪ್ರಶ್ನೆ ಕಾಡೋಕೆ ಶುರು ಮಾಡಿದೆ. ಗಂಡಸರು ಮಾಡಿದ್ರೆ ಬ್ಯಾಡ್ ಟಚ್, ಹೆಂಗಸರು ಮಾಡಿದ್ರೆ ಗುಡ್ ಟಚ್ ಆಗುತ್ತಾ ಅನ್ನೋ ಪ್ರಶ್ನೆ ಕಾಡೋಕೆ ಶುರು ಮಾಡಿದೆ. ಒಂದು ವಿಡಿಯೋ ವೈರಲ್. ಪುರುಷನ ಆತ್ಮಹತ್ಯೆ. ಆತ್ಮಹತ್ಯೆಗೆ ಕಾರಣವಾದ ಮಹಿಳೆ ಪೊಲೀಸರ ವಶಕ್ಕೆ. ಬಸ್ನಲ್ಲಿ ಮಹಿಳೆಯನ್ನ ಮುಟ್ಟಿದ ಅನ್ನೋ ಕಾರಣಕ್ಕೆ ಆ ವಿಡಿಯೋ ಮಾಡಿದ್ದ ಸೋಷಿಯಲ್ ಮೀಡಿಯಾ ತಾರೆ ಅವನ ಜೀವನವನ್ನೇ ತೆಗೆದಿದ್ದಾಳೆ. ಒಂದೇ ಒಂದು ವಿಡಿಯೋ ವೈರಲ್ ಆಗಿದ್ದಕ್ಕೆ ಆತ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಇದರ ವಿರುದ್ಧ ಪೊಲೀಸರು ಕ್ರಮ ಕೈಗೊಂಡಿದ್ದು ಆತ್ಮಹತ್ಯೆಗೆ ಕಾರಣವಾದ ಮಹಿಳೆಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇದು ಕೇರಳದ ಕಥೆಯಾದರೆ ನಮ್ಮ ಧಾರವಾಡದಲ್ಲಿ ಒಬ್ಬ ಯುವತಿಯ ಕೊಲೆಯಾಗಿದೆ. ಕೊಲೆಗೆ ಕಾರಣ ಕೇಳಿದ್ರೆ ನಿಜಕ್ಕೂ ಅಚ್ಚರಿಯಾಗುತ್ತೆ.